ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ನಿಫ್ಟಿ ಹೈಪೋಥಿಸಿಸ್ ಬೈ ಬಿಕಾಸ್ ಮೊನ್ನೆ ಹೈ ಮೇಲ್ಗಡೆ ಅಂದರೆ ವಿತ್ ವಾಲ್ಯೂಮ್ ವೀಕ್ಲಿ ಹೈ ಮೇಲ್ಗಡೆ ಟ್ರೇಡ್ ಆಗ್ತಿದೆ, ಓಪನ್ ಆಗಿದೆ. ಮತ್ತು ವಿತ್ ವಾಲ್ಯೂಮ್ ಮೊನ್ನೆ ಪ್ರೈಸ್ ಹೋಗಿತ್ತು, ಅದ್ರ ಮೇಲ್ಗಡೆ ಸಪೋರ್ಟ್ ಆಗಿ ತಗೊತಿದೆ. ಓಕೆ, ಸಪೋರ್ಟ್ ಝೋನ್ ಕ್ರಿಯೇಟ್ ಆಗ್ತಿದೆ. ಸೊ ಎಸ್, ಮತ್ತು ಇಂಟರ್ಡೇ ಹೈ ಕೂಡ ಬ್ರೇಕ್ ಮಾಡಿದೆ. ಸೊ ನಿಫ್ಟಿ ಬಂದ್ಬಿಟ್ಟು ಮೊನ್ನೆ ಹೈ ಇದೆಯಲ್ಲ, ಆ ಹೈ ಟಾರ್ಗೆಟು ಯಾವ ಹೈ ಅಂದರೆ ನೋಡೋಣ ಬನ್ನಿ. ಎಸ್, ಇಂಟರ್ಡೇ ಹೈನ ಬ್ರೇಕ್ ಮಾಡಿ ಮೇಲೆ ಹೋಗುತ್ತೆ. ಸೊ 450 ಅರೌಂಡ್ ರೀಚ್ ಆಗ್ಬೋದು. 450 ಮೊನ್ನೆ ಹೈ ಟಾರ್ಗೆಟ್. ಎಸ್, ಎಸ್, ಆ ಲೆವೆಲ್ ಟಾರ್ಗೆಟು, ಫಸ್ಟ್ ಟಾರ್ಗೆಟು. ನೋಡೋಣ ಏನಾಗುತ್ತೆ ಅಂತ. ನಾನು ಜಿಮ್ಮಲ್ಲಿದ್ದೆ, ಸೊ ಟ್ರೇಡು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಮನೆಗೆ ಹೋಗಿ ಇನ್ನೊಂದ್ಸಲ ರೆಕಾರ್ಡ್ ಮಾಡ್ತೀನಿ ಸಿಸ್ಟಮಲ್ಲಿ. ಓಕೆ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾನು HDFC ಬ್ಯಾಂಕ್ನ ಟ್ರೇಡ್ ತೊಗೊತಿದ್ದೀನಿ. ಅಂದರೆ ನಾನು ಟ್ರೇಡ್ನ ಇದ್ರಲ್ಲಿ ತೊಗೊತಿಲ್ಲ, ಜೆರೋದಾ ಪ್ಲಾಟ್ಫಾರ್ಮ್ ತೊಗೊತಿಲ್ಲ, ನಾನು ಬೇರೆ ಆ್ಯಪಲ್ಲಿ ತೊಗೊತಿದ್ದೀನಿ. ಸೊ ತೋರಿಸ್ತೀನಿ ಅದನ್ನು ಕೂಡ. ಮಾರ್ನಿಂಗ್ ವಿಡಿಯೋ ಮಾಡಿದ್ದೆ ನಿಫ್ಟಿದು ಎಂಟ್ರಿ. ಸೊ ನಾನು ಜಿಮ್ಮಲ್ಲಿದ್ದೆ, ಸೊ ಎಂಟ್ರಿ ಎಕ್ಸಾಕ್ಟ್ ನಾನು ಮೊಬೈಲಲ್ಲೇ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡೆ, ಸಿಸ್ಟಮಲ್ಲಿ ಮಾಡ್ತಿದ್ದೀನಿ. ಟೈಮ್ ಇರಲಿಲ್ಲ ಅಂತ ಜಿಮ್ಮಲ್ಲೇ ಮಾಡಿದೆ. ಸೊ ನಿಫ್ಟಿ ಎಂಟ್ರಿ ಇದೆಯಲ್ಲ, ಸೊ ಇದು ಲೆವೆಲ್, ಓಕೆನಾ, ಇದು ಸಪೋರ್ಟ್ ಝೋನ್. ವಾಲ್ಯೂಮ್ ಮೇಲೆ ಬಂದಿದೆ. ಸೊ ಇಲ್ಲಿಂದ ಎಂಟ್ರಿ. ಓಪನಿಂಗು ಕೂಡ ಸ್ಟ್ರಾಂಗ್ ಓಪನಿಂಗ್ ಆಗಿದೆ. ನೋಡೋಣ ಬನ್ನಿ ಮೈಕ್ರೋದಲ್ಲಿ. ಸೊ ಇಂಟರ್ಡೇ ಹೈನೂ ಕೂಡ ಬ್ರೇಕ್ ಮಾಡಿದೆ. ಎಕ್ಸಾಕ್ಟ್ ಇಲ್ಲ ಅಂದ್ರೆ ಎಂಟ್ರಿ. ನಿಫ್ಟಿ ಇವತ್ತು ಟಾರ್ಗೆಟ್ ಬಂದ್ಬಿಟ್ಟು SCI ಟಾರ್ಗೆಟ್ ಅಂತ ಅದರಲ್ಲಿ ಮಾರ್ನಿಂಗ್ ಬೆಳಿಗ್ಗೆನೆ ಹೇಳಿದ್ದೆ. ಸೊ ಟಾರ್ಗೆಟ್ನ ರೀಚ್ ಆಗಿದೆ. ಸೊ ನಂದು ಇವತ್ತು ಟಾರ್ಗೆಟ್ ಬೇಕಾದ್ರೆ ಎಕ್ಸಿಟ್ ಆಗ್ಬೋದು, ಟಾರ್ಗೆಟ್ ರೀಚ್ ಆಯಿತು ಅಂತ. ಎಕ್ಸಾಕ್ಟ್ ಈ ಲೆವೆಲ್ ಟಾರ್ಗೆಟ್ ಹೇಳಿದೆ. ಸೊ ಈ ಲೆವೆಲ್ ಬ್ರೇಕ್ ಮಾಡಿ ಇನ್ನೂ ಬ್ರೇಕ್ಔಟ್ ಮಾಡುತ್ತೆ. 23,450 500 ತನಕ ಹೋಗೋ ಚಾನ್ಸಸ್ ಕೂಡ ಇದೆ. 450 and 500 ತನಕ ಹೋಗೋ ಚಾನ್ಸಸ್ ಕೂಡ ಇವತ್ತಿದೆ. ನೋಡೋಣ. ಓಕೆ, HDFC ಬ್ಯಾಂಕ್ ನಿಮಗೆ ಹೇಳ್ತೀನಿ ಎಲ್ಲಿ ಎಂಟ್ರಿ ಮಾಡಿದೆ ಅಂತ. ನಿನ್ನೆ ಇದೆಯಲ್ಲ, ಸ್ಟ್ರಾಂಗ್ ಓಪನಿಂಗ್ ಆಗಿದೆ, ಓಕೆನಾ. ಲೋವರ್ ಲೋ ಸ್ಟ್ರಕ್ಚರು, ಬಟ್ ಓಪನಿಂಗ್ ಸ್ಟ್ರಾಂಗ್ ಓಪನಿಂಗ್ ಆಗಿದೆ. ನಿಫ್ಟಿ ಕೂಡ ಸ್ಟ್ರಾಂಗ್ ಓಪನಿಂಗ್ ಆಗಿದೆ. ಬಟ್ ಇದು ನಿನ್ನೆ ಹೇಗೆ ಮಾಡಿ ಓಪನ್ ಆಗಿದೆ. ಸೊ ನಿನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ಬಂದು ದಿಸ್ ಒನ್. ಇದು ಹೈ, ಇದು ಲೋ. ಎಷ್ಟು ವಾರ್ನಿಂಗ್ ಬಂದಿರೋದು 335, 335. ಎಸ್, ಇದು ಹೈಯೆಸ್ಟ್ ವಾಲ್ಯೂಮ್. ಎಕ್ಸಾಕ್ಟ್ ಈ ಲೆವೆಲ್ ಇಂದನೇ ಬೈ ಆಗಬೇಕು. ಸೊ ನಾನು ಎಕ್ಸಾಕ್ಟ್ 70 ಸಮಥಿಂಗ್ 1570 ಸಮಥಿಂಗ್ ಎಂಟ್ರಿ ಆದ ಪ್ರೈಸ್. ಎಕ್ಸಾಕ್ಟ್ ಈ ಪ್ರೈಸ್, ಈ ರೇಂಜಲ್ಲಿ ನಾನು ಎಂಟ್ರಿ ಆದ, ಓಕೆನಾ. 70 ಈ ರೇಂಜಲ್ಲಿ ಎಂಟ್ರಿ ಆದ. ಸ್ಟಾಪ್ ಲಾಸ್ ಬಂದ್ಬಿಟ್ಟು ಇಲ್ಲೋ 66.4. ಇವತ್ತು HDFC ಬ್ಯಾಂಕು ಟಾರ್ಗೆಟ್ ಈಸಿಯಾಗಿ ಈ ಫಸ್ಟ್ ಟಾರ್ಗೆಟ್ ಇದನ್ನ ಬ್ರೇಕ್ ಮಾಡಿದ್ರೆ ಎಕ್ಸಾಕ್ಟ್ ಹೈನ ಕೂಡ ಬ್ರೇಕ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಎಷ್ಟು 1599 ತನಕ ಹೋಗೋ ಚಾನ್ಸಸ್ ಇದು ತುಂಬಾ ಇದೆ, ಈ ಲೆವೆಲ್ನ ಬ್ರೇಕ್ಔಟ್ ಮಾಡಿದ್ರೆ. ಸೊ ನಾನು ಟ್ರೇಡ್ ತಗೊಂಡಿದ್ದು ಆರ್ಡರ್ 70 ಸಮಥಿಂಗ್ 65. ಸ್ಟಾಪ್ ಲಾಸ್ ಇದು. ಎಸ್ ಬೈ 1517.10, ಓಕೆನಾ. ಇಲ್ಲಿ ನಾನು ಎಂಟ್ರಿ ಮಾಡಿದ್ದು. ರೀಲೋಡ್. $70 something HDFC ಬ್ಯಾಂಕ್ 70 ಸಮಥಿಂಗ್ ಅಂದ್ರೆ ಈ ಲೆವೆಲ್.
ಎಸ್ 70 ಕರೆಕ್ಟ್ ಹಿಟ್ಟಾಗಿ ಈ ಲೆವೆಲ್ ಹಿಟ್ಟಾಯ್ತು. ಸೊ ಹಿಟ್ಟಾಗಿ ಹೈಯರ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಯ್ತು. ಕರೆಕ್ಟಾಗಿ ಎಕ್ಸಾಕ್ಟ್ ಈ ಲೆವೆಲ್ ನಾನು ಎಂಟ್ರಿ ಮಾಡಿದೆ. ಸೊ ಮಾರ್ಕೆಟ್ ಇವತ್ತು ಬುಲ್ಲಿಶ್ ಇದೆ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮರಿದಲ್ಲೇ ಫಾಲೋ ಮಾಡಿ. ಮಾರ್ಕೆಟ್ ಆದ್ಮೇಲೆ ಟಾರ್ಗೆಟ್ ನೋಡೋಣ. ಟಾರ್ಗೆಟ್ ಹೇಳಿದೀನಿ ಮುಂಚೆನೆ. ಸೊ ಈ ಟಾರ್ಗೆಟ್ ರೀಚ್ ಆಗುತ್ತಾ, ಇಲ್ಲ ಫಸ್ಟ್ ಟಾರ್ಗೆಟ್ ಈ ಟಾರ್ಗೆಟ್ ರೀಚ್ ಆಗುತ್ತಾ ಅಂತ ಆಮೇಲೆ ಹೇಳ್ತೀನಿ. ನೋಡೋಣ. ಲೆಟ್ಸ್ ಸಿ. ಬೈ, ಟೇಕ್ ಕೇರ್. ಹಾಯ್ ಎವ್ರಿವನ್. ಆಗ್ಲೇ ನಿಫ್ಟಿ ಟಾರ್ಗೆಟ್ ಹೇಳಿದ್ದೆ, ಎಕ್ಸಾಕ್ಟ್ 450 ಅಂತ ಹೇಳಿದ್ದೆ. 450 ಮೊನ್ನೆ ಹೈ. ಎಸ್, ಈ ಹೈ ಟಾರ್ಗೆಟ್ ಅಂತ ಹೇಳಿದೆ. ಕರೆಕ್ಟ್ ಎಕ್ಸಾಕ್ಟ್ ಹೈನೇ ಟಾರ್ಗೆಟ್ ಹಿಟ್ ಮಾಡಿ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ಓಕೆ, ಹೈ ಇದ್ರ ಹೈ ಬಂದ್ಬಿಟ್ಟು ಎಸ್ 441, ಜಸ್ಟ್ 9 ಮಿಸ್ ಆಗಿದೆ 40. ಬಟ್ ಫಸ್ಟ್ ಟಾರ್ಗೆಟ್ ನಂದು ಇದ್ದು ಈ ಹೈ. ಸೊ ಆ ಟಾರ್ಗೆಟ್ ಹಿಟ್ ಆಗಿದೆ. ಸೊ ಈ ಟಾರ್ಗೆಟ್ ನ ಬ್ರೇಕ್ ಮಾಡಿದ್ರೆ ಇಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ಹೋಗಿಲ್ಲ. ಸೊ ಇದು ಕೂಡ ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಇಲ್ಲಿಂದ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿಂದ ಮೇಲೆ ಮತ್ತೆ ಸಪೋರ್ಟ್ ತಗೊಂಡೆ, ಮತ್ತೆ ಇಲ್ಲಿಂದ ರಿಜೆಕ್ಷನ್ ಆಗಿ ಈ ಲೆವೆಲ್ ಎಕ್ಸಾಕ್ಟ್ ಆ ಲೆವೆಲ್ ಇಂದಾನೆ ಮೊನ್ನೆ ಹೈಯಿಂದಾನೆ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ನಾಳೆನೂ ಕೂಡ ನಿಫ್ಟಿ ಫಾಲ್ ಆಗುತ್ತೆ. ಸೊ ಓಪನಿಂಗ್ ಎಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೋಬೇಕು, ಅದ್ರ ಮೇಲೆ ಗೊತ್ತಾಗುತ್ತೆ ನಿಫ್ಟಿ ಫಾಲ್ ಆಗುತ್ತೆ ಬೀಳುತ್ತೆ ಅಂತ. ಸೊ ನನ್ನ ಹೈಪೋಥಿಸಿಸ್ ನಾಳೆ ನಿಫ್ಟಿ ಫಾಲ್ ಆಗುತ್ತೆ. ಫಾಲ್ ಆಗಿ ಯಾವ್ದಾರ ಸಪೋರ್ಟ್ ಝೋನ್ ಹತ್ರ ಬಂದು ಅಲ್ಲಿಂದ ಸಪೋರ್ಟ್ ತಗೊಂಡು ಮತ್ತೆ ಮೇಲೆ ಆಗುತ್ತೆ. ಓಕೆ, HDFC ಬ್ಯಾಂಕ್ ಕೂಡ ಟಾರ್ಗೆಟ್ ಹೇಳಿದೆ EI. ನೆಕ್ಸ್ಟ್ EI ಫಸ್ಟ್ ಟಾರ್ಗೆಟ್ ನಂದು 84.35. ಎಸ್, ಎಕ್ಸಾಕ್ಟ್ ಇದನ್ನ ಸಪೋರ್ಟ್ ತಗೊಂಡು ಎಕ್ಸಾಕ್ಟ್ ಈ ಲೆವೆಲ್ ಟಾರ್ಗೆಟ್ ಹಿಟ್ಟಾಗಿ ರಿಜೆಕ್ಷನ್ ಸ್ಟಾರ್ಟ್. ಸೇಮ್ ನಿಫ್ಟಿ ತರನೇ. ಓಕೆ, ಯಾವ EI ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ನಮಗೆ ನಮ್ಮ ಟಾರ್ಗೆಟ್ ರೀಚ್ ಆದ್ರೆ ಸಾಕು ಅಷ್ಟೇ, ಏನಂತೀರಾ? ಓಕೆ, ಇದೇ ತರ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.